ನಾಡ್ದು ಡಿಸೆಂಬರ್ 3ನೇ ತಾರೀಕಿನಂದು ಮಂಗಳೂರು ವಿಶ್ವವಿದ್ಯಾನಿಲಯದ ವಠಾರದಲ್ಲಿ ಕೊಣಾಜೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಮತ್ತು ಮಹಾತ್ಮ ಗಾಂಧಿಯವರ ಸಂವಾದದ 3ನೇ ವರ್ಷ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣ ಗುರು ಅಧ್ಯಯನ ಪೀಠದ ವತಿಯಿಂದ ಮತ್ತು ಸರ್ಕಾರದ ಪ್ರತಿನಿಧಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಯಾವ ಸಮಾಜದ ಹೆಚ್ಚಿನ ಜನರು ಭಾಗವಹಿಸಬೇಕೆಂಬ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕುದ್ರೋಳಿ ಭಗವತ್ ಕ್ಷೇತ್ರ, ಅದೇ ರೀತಿ ಉಳ್ಳಾಳ ಭಗವತ್ ಕ್ಷೇತ್ರ ಮತ್ತು ಸಸೀತ್ಲು ಭಗವತ್ ಕ್ಷೇತ್ರ ಮತ್ತು ಬೊಳ್ನಾಡು ಭಗವತ್ ಕ್ಷೇತ್ರದ ಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಜಂಟಿಯಾಗಿ ಈ ಬಗ್ಗೆ ಕಾರ್ಯಪ್ರವರ್ತಕರಾಗಿ ನಾಡೋದು ಯಾವ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಎಲ್ಲ ನಾಯಕರುಗಳು ಸೇರಿಕೊಂಡು ಮಾಡಿದ್ದೇವೆ. ನಮ್ಮ ಸಿಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಕೂಡ ಆಗಬೇಕು. ತಾವು ಪತ್ರಿಕಾ ಪ್ರತಿನಿಧಿಗಳೆಲ್ಲರೂ ನಮ್ಮ ಅತಿ ಹಿಂದುಳಿದ ವರ್ಗದ ಒಂದು ಸಮಾಜ ಆದ ಸಿಯಾ ಸಮಾಜ. ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರಿಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮ ಇಲ್ಲದಿದ್ದರೂ ಕೂಡ ಅವರು ಜನಿಸಿರುವುದು ಸಿಯಾ ಸಮಾಜ. ಸಿಯಾ ಸಮಾಜದ ಒಬ್ಬ ಮಗುವಾಗಿದ್ದುಕೊಂಡು ಈ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಜನರಿಗೆ ಬೋಧನೆ ಕೊಟ್ಟು ಯಾವ ರೀತಿ ನಡೀಬೇಕೆಂಬುದರ ಬಗ್ಗೆ ಅವರ ವಿಚಾರಧಾರೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೇಳಿಕೊಂಡಿದ್ದು, ಅದನ್ನು ಮಹಾತ್ಮ ಗಾಂಧೀಜಿಯವರು ಒಪ್ಪಿಕೊಂಡು ಸುಮಾರು ಇವತ್ತು 100 ವರ್ಷನೇ ಅವಧಿಯಲ್ಲಿ ಹಿಂದೆ ಒಟ್ಟಾಗಿ ಸೇರಿಕೊಂಡು ಮಹಾತ್ಮ ಗಾಂಧಿಯವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರನ್ನು ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಜೊತೆಗಾಗಿ ಕೆಲಸ ಮಾಡಿದವರು. ಅಹಿಂಸಾ ಚಳವಳಿ ಮುಖಾಂತರ ಅವರು ಕೆಲಸ ಮಾಡಿದವರು. ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೇಂದ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ಕೆಲಸಗಳು ನಡೀತಾ ಇದೆ ಕಾರ್ಯಕ್ರಮ. ಇವತ್ತು ಕರ್ನಾಟಕದಲ್ಲಿ ಯಾಕೆ ಆಗಬೇಕು ಅಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರು ಮೊದಲಿಗೆ ಬಂದದ್ದು ಮಂಗಳೂರಿನ ಇದೇ ಕುದ್ರೋಳಿ ಭಗವತ್ ಕ್ಷೇತ್ರಕ್ಕೆ. ಇಲ್ಲಿ ಅವರು ಬಂದ ಕೂತಂಥ ಕಟ್ಟೆ ಕೂಡ ಇದೆ 1908ರಲ್ಲಿ. ತದನಂತರ ಅವರು ಗೋಕರ್ಣೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಈ ಭಾಗದಲ್ಲಿ ಎಲ್ಲ ಸಮಾಜದವರನ್ನು ಒಟ್ಟಿಗಿಸುವಂಥ ಒಂದು ಕಾರ್ಯಕ್ರಮ ಕೈಗೊಂಡು ರಾಷ್ಟ್ರದಾದ್ಯಂತ ಎಲ್ಲ ಸಮಾಜವನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಗಾಂಧೀಜಿಯವರು ಕೂಡ ಪ್ರೇರಣೆಯಾಗಿ ಅವರ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾವು 100ನೇ ವರ್ಷವನ್ನು ಆಚರಿಸಿದ ಅವರ ಸಂವಾದದ 100ನೇ ವರ್ಷವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಸಿಯಾ ಸಮಾಜದ ವತಿಯಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಮುಖಾಂತರ ಅವರನ್ನೆಲ್ಲ ಅವರಿಗೆ ಮಾಹಿತಿ ಕೊಡಬೇಕೆಂಬ ದೃಷ್ಟಿಯಲ್ಲಿ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೇವೆ. ನಾಡಿದ್ದು ನಡೆಯುವಂಥ ಅನೇಕ ಕಾರ್ಯಕ್ರಮಗಳಿದೆ. ಬೆಳಿಗ್ಗೆ ಪ್ರಾರಂಭವಾದರೆ ಇದನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಂಗವಾಗಿ ಯತಿ ಪೂಜೆ ಮತ್ತು ಸರ್ವಮತ ಸಮ್ಮೇಳನ ಕೂಡ ಆಯೋಜಿಸಲಾಗಿದೆ. ವಿವಿಧ ಮಠಗಳಿಂದ ಆಗಮಿಸುವ 50 ಸನ್ಯಾಸಿಗಳಿಗೆ ಗೌರವ ಸಲ್ಲಿಸಲಾಗುವುದು. ಕಾರ್ಯಕ್ರಮದ ಯಶಸ್ಸಿಗೆ ಸಂಬಂಧಿಸಿ ಮತ್ತು ವಿಶೇಷವಾಗಿ ಜನಸಮೂಹವನ್ನು ಸಂಘಟಿಸುವ ಕುರಿತು ಕಾರ್ಯಯೋಜನೆ ರೂಪಿಸಲು ಸಿಯಾ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತಮ್ಮ ರಾಜ್ಯಕ್ಕೆ ಪ್ರಥಮ ಬಾರಿ 1908ರಲ್ಲಿ ಭೇಟಿ ನೀಡಿದ ಸ್ಥಳವಾದ ಕುದ್ರೋಳಿ ಭಗವತ್ ಕ್ಷೇತ್ರಕ್ಕೆ ಒಳಪಟ್ಟು ಬಹಳಷ್ಟು ಇತಿಹಾಸವಿದ್ದು, ನಾರಾಯಣ ಗುರುಗಳಿಗೂ ನಮ್ಮ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದ್ದ ಕಾರಣ ಗುರುಗಳು ಅವರ ಕಾಲಘಟ್ಟದಲ್ಲಿ ಮಾಡಿರುವ ಕೆಲವೊಂದು ಕಾರ್ಯಕ್ರಮಗಳು ಪುನರಪಿ ನೆನಪಿಸಿಕೊಂಡು ನಮ್ಮ ಮಣ್ಣಿನಲ್ಲಿ ಕೊಣಾಜೆಯಲ್ಲಿ ಆಗುವುದರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಮ್ಮ ಸಮಾಜದ ಎಲ್ಲ ಪ್ರಮುಖರನ್ನು ನಾವು ಕೋರಿಕೊಂಡು ಎಲ್ಲರೂ ಸಂಘಟನೆಗಾಗಿ ಭಾಗವಹಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸಿಯಾ ಸಮಾಜ ಬಾಂಧವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,75,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದ್ದು, ರಾಜ್ಯದಲ್ಲಿ ಸರಿಸುಮಾರು 3,50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಸಮಾಜವಾಗಿರುತ್ತದೆ. ಆ ಪ್ರಯುಕ್ತ ಸಿದ್ದರಾಮಯ್ಯನವರ ಸರ್ಕಾರದ ಚಿಂತನೆಯಂತೆ ಸಣ್ಣ ಸಮುದಾಯಕ್ಕೆ ನಿಗಮಗಳನ್ನು ರಚನೆ ಮಾಡಿ ಸಮುದಾಯ ಅಭಿವೃದ್ಧಿ ಮಾಡುವ ಯೋಜನೆಯಲ್ಲಿ ಸಿಯಾ ಸಮುದಾಯಕ್ಕೆ ಕೂಡ ಒಂದು ನಿಗಮ ರಚನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮದು ಕೋರಿಕೆ ಇದೆ. ಅದೇ ರೀತಿ ಇಷ್ಟರವರೆಗೆ ಯಾವುದೇ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಪ್ರಯೋಜನ ಲಭಿಸಿದ್ದು ಹೊರತುಪಡಿಸಿ ಸರ್ಕಾರ ಪ್ರತ್ಯೇಕವಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜವನ್ನು ಗುರುತಿಸಿರುವುದಿಲ್ಲ. ಆದ್ದರಿಂದ ಈ ಬಾರಿ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಕೆಲವೊಂದು ಬೇಡಿಕೆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕಿದ್ದೇವೆ. ಕಾರಣ ಇಷ್ಟೇ, ಸಿಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಆಗಬೇಕು ಅಂತ ನಾವು ಹಿಂದಿಂದ ಹೋರಾಟ ಮಾಡ್ತಿದ್ದೇವೆ. ಸುಮಾರು ದೇವರಾಜ ಅರಸರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸಿಯಾ ಸಮಾಜವನ್ನು ಗುರುತಿಸಿ
ಅವರು ನಮ್ಮ ಸಮಾಜದ ಲಕ್ಷ್ಮಣರವರಿಗೆ ಬೆಂಗಳೂರಿನ ಗಾಂಧಿ ನಗರದಿಂದ ಶಾಸಕರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ತದನಂತರ ಯಾವುದೇ ಸರ್ಕಾರಗಳು ಕೂಡ ಯಾವುದೇ ಒಂದು ಅವಕಾಶ ಟಿ ಆರ್ ಸಮಾಜದವರಿಗೆ ಆಗಲಿಲ್ಲ. ಈಗ ಈ ಸಲ ನನಗೊಂದು ಸುಮಾರು ನನ್ನ 47 ವರ್ಷ ರಾಜಕೀಯ ಜೀವನದ ನಂತರ ನನಗೊಂದು ಮಂಗಳೂರು ನಗರ ಪ್ರಾಧಿಕಾರದ ಚೇರ್ಮನ್ ಆಗಿದ್ದೇನೆ. ಅದು ನನಗೆಲ್ಲ ನಮ್ಮ ಸಮಾಜಕ್ಕೆ ಸಂದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ನಾರಾಯಣಗುರು ಅಭಿವೃದ್ಧಿ ಮಂಡಳಿಯನ್ನು ಅಭಿವೃದ್ಧಿಯಲ್ಲಿ ಇದರಲ್ಲಿ ಟಿ ಆರ್ ಸಮಾಜವನ್ನು ಗುರುತಿಸಿಕೊಂಡು ಟಿ ಆರ್ ಸಮಾಜದವರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಬೇಕೆಂಬ ಕೋರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮನವಿ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಮಾಜದ ಮನವಿಯನ್ನು ನಾಡ್ದು ಅರ್ಪಿಸಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ಟಿ ಆರ್ ಸಮಾಜದ ಬಗ್ಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಇಲ್ಲಿ ಯಾವುದೇ ಸಮಾಜದ ಒಂದು ವೈಯಕ್ತಿಕ ವಿಚಾರ ಅಲ್ಲ, ಇದು ಎಲ್ಲ ಸಮಾಜದವರು ಸೇರಿಕೊಂಡು ನಾರಾಯಣ ಗುರುವರ ತತ್ವದಂತೆ ನಾವೆಲ್ಲ ಸಮಾವೇಶವನ್ನು ಮಾಡ್ತಾ ಇರೋದು. ಆದರೂ ನಮ್ಮ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಕೇಳುವಂಥ ಅವಕಾಶ ಇರುವುದರಿಂದ ನಾವು ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಈ ಬಗ್ಗೆ ನಾವು ಕೋರಲಿಕ್ಕಿದ್ದೇವೆ. ಬೇಡಿಕೆಗಳು ಏನೆಲ್ಲ ಇದೆ? ಬೇಡಿಕೆಗಳು ನಮ್ಮದು ಮುಖ್ಯ ಉದ್ದೇಶ ನಾರಾಯಣ ಗುರುಗಳದ್ದು ನಾವು ಈಗಾಗಲೇ ನಿಮಗೆ ಇದು ಕೊಟ್ಟಿದ್ದೇವೆ. ಟಿ ಆರ್ ಸಮಾಜ ಈಗ ನೀವು ತಮಗೆ ತಿಳ್ಕೊಂಡಿದ್ದೀರಿ, ರಾಜ್ಯದ ಬೇರೆ ಬೇರೆ ಸಣ್ಣ ಸಣ್ಣ ಸಮಾಜಗಳಿಗೆ ನಿಗಮಗಳನ್ನು ರಚನೆ ಮಾಡಿದ್ದಾರೆ. ನಮ್ಮದು ಬೇಡಿಕೆ ಟಿ ಆರ್ ಸಮಾಜಕ್ಕೆ ಕೂಡ ಒಂದು ನಿಗಮ ರಚನೆ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಟಿ ಆರ್ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕೆಂಬ ಇದನ್ನು ನಾವು ಕೋರುತ್ತೇವೆ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಆ ಮೂಲಕ ಟಿ ಆರ್ ಸಮಾಜದ ಬಾಂಧವರಿಗೆ ಸಹಾಯ ಮಾಡಲಿಕ್ಕೆ ಆ ನಿಗಮದ ಮೂಲಕ ಆಗಬೇಕು. ಅದಕ್ಕೆ ನಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಟಿ ಆರ್ ನಿಗಮವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಜೊತೆಗೆ ಟಿ ಆರ್ ಭವನಕ್ಕೆ ಬೇಕಾದಂಥ ಸ್ಥಳಗಳನ್ನು ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟಿ ಆರ್ ಸಮಾಜಕ್ಕೆ ಬೇಕಾದಂಥ ಸಮಾಜ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮಗೆ ಸ್ಥಳಾವಕಾಶ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ನಾವು ಕೇಳಲಿಕ್ಕೆ ಮಾಡಿದ್ದೇವೆ, ಮನವಿಯಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಕ್ಷೇತ್ರಗೊಳಪಟ್ಟಂಥ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು, ದರ್ಶನ ಪ್ರಾರ್ಥಿಗಳಿಗೆ ಆಚಾರ ಪಟ್ಟವರಿಗೆ ಮಾಸಾಸನ ಕೊಡಬೇಕು ಅಂತ ಈ ಹಿಂದೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆವು. ಅದು ಸರ್ಕಾರದ ಒಂದು ಹಂತದಲ್ಲಿ ಇದೆ, ಪೆಂಡಿಂಗ್ ಇದೆ, ಅದೇನು ಇಂಪ್ಲಿಮೆಂಟ್ ಆಗಲಿಲ್ಲ. ಕೇರಳ ಮಾದರಿಯಲ್ಲಿ ಇಲ್ಲಿ ಕೂಡ ನಮಗೆ ನಮ್ಮ ಆಚಾರ ಪಟ್ಟವರಿಗೆ ಗೌರವಧನ ಮಾಸಾಸನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಇದೆ. ಅದನ್ನು ಮತ್ತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಕೂಡ ಮಾಡಬೇಕೆಂಬ ನಮ್ಮ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಅದು ಹಿಂದುಳಿದವರ್ಗ 2A ಬಂದರೂ ಕೂಡ ಆ 2Aಯಲ್ಲಿ ಬರತಕ್ಕಂಥ ರಿಸರ್ವೇಷನ್ ಯಾವುದು ಇದೆ ಮತ್ತು ವಿದ್ಯಾರ್ಥಿ ವೇತನಕ್ಕೆ ಬರುವಂಥ ಯಾವುದು ಪಾಲಿಸಿ ಇದೆ, ಅದರಲ್ಲಿ ಬಂದಾಗ ನಮ್ಮ ಸಮಾಜಕ್ಕೆ ಭಾಳಷ್ಟು ಕಡಿಮೆ ಬರ್ತದೆ. ಅದರಿಂದ ಈ ಟಿ ಆರ್ ಸಮಾಜಕ್ಕೆ ಅದನ್ನು ಟಿ ಆರ್ ಸಮಾಜದ ಇದನ್ನು ಗುರುತಿಸಿಕೊಂಡು ಟಿ ಆರ್ ಸಮಾಜಕ್ಕೆ ಬೇಕಾದಂಥ ಪರ್ಸೆಂಟೇಜ್ ವೈಸ್ ಅದನ್ನು ಇನ್ಕ್ರೀಸ್ ಮಾಡಿ ಸಮಾಜದ ಬ್ಯಾಕ್ವರ್ಡ್ ಕ್ಲಾಸ್ ಕೊಡುವಂಥ ಪರ್ಸೆಂಟೇಜಲ್ಲಿ ಟಿ ಆರ್ ಸಮಾಜದ ಬಾಂಧವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೊತ್ತವನ್ನು ಒದಗಿಸುವಂಥ ವಿದ್ಯಾರ್ಥಿ ವೇತನ ಒದಗಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಅದನ್ನು ಕೂಡ ನಾವು ಮನವಿಯಲ್ಲಿ ಕೇಳ್ತಾ ಇದ್ದೇವೆ.